ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಈಗಷ್ಟೇ ವ್ಲಾಗ್ನ ಶುರು ಮಾಡಿದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ಶಾನ್ವಿಗೆ ಆ್ಯಪಲ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ನೋಡಿ ಅವಳ ಕಾಂಬಿನೇಷನ್ ಹೇಗಿದೆ ಅಂತ. ಆ್ಯಪಲ್ಲು ಜೊತೆಗೆ ಪಿಕ್ಕಲ್ಲು ನೋಡಿ ಹೇಗಿದೆ ಕಾಂಬಿನೇಷನ್ ಅಂತ. ಚೆನ್ನಾಗಿದೆಯಾ? ಟೇಸ್ಟು ಚೆನ್ನಾಗಿದೆಯಾ? ನೋಡಿ ಸೇಮ್ ಚಿಂಟು ಟಿವಿ ನೋಡ್ಕೊಂಡು ತಿಂತಾ ಇದ್ದಾಳೆ. ಗೈಸ್, ಇವತ್ತು ನಾನು ಹೊಸ ಫೈಲ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ತುಂಬಾ ಇಂಪಾರ್ಟೆಂಟ್ ನನಗದು. ಬಿಕಾಸ್ ಶಾನ್ವಿ ಸರ್ಟಿಫಿಕೇಟ್ ಆಗಿರ್ಬೋದು, ನಂದು ಎಲ್ಲನೂ ಹರ್ಡ್ಕೊಂಡು ಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಹೊಸ ಫೈಲ್ ತೊಗೊಂಡು ಬಂದಿದ್ದೀನಿ. ತೋರಿಸ್ತೀನಿ ನಿಮಗೆ. ನೋಡಿ ತೋರಿಸ್ತೀನಿ ರೀ. ನೋಡಿ ಹೇಗಿದೆ ಫೈಲ್ಸ್ ಅಂತ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ ಇದು. ನೋಡಿ ಓಪನ್ ಮಾಡಿ ತೋರಿಸ್ತೀನಿ ರೀ. ನೋಡಿ ಗೈಸ್, ಓಪನ್ ಮಾಡಿ ತೋರಿಸ್ತೀನಿ ಇವಾಗ. ಜಿಪ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಬೇಕಿದ್ರೆ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ನಮ್ಮ ಮಾವ ಇದ್ದಾರಲ್ವ, ಅವ್ರ ಫ್ರೆಂಡು ಗಣಪತಿಗೆ ಕೊಡ್ಸಿದ್ದಾರೆ. ಸೊ ಹಾಗಾಗಿ ಗಣಪತಿಗೆ ಪ್ರಸಾದ ಮಾಡಿಕೊಡ್ಬೇಕಿತ್ತು. ಸೊ ಹಾಗಾಗಿ ಒಂದಷ್ಟು ಕಡಲೆಕಾಳುಗಳನ್ನ ನೆನೆಸ್ಬಿಟ್ಟು ಗಣಪತಿಗೆ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಗಣಪತಿಗೆ ಕಡಲೆಕಾಳು ಉಸ್ಲಿ ಅಂದರೆ ತುಂಬಾ ಇಷ್ಟ ಇರುತ್ತೆ. ಸೊ ಹಾಗಾಗಿ ಕಡಲೆಕಾಳು ಉಸ್ಲಿ ಮಾಡಬೇಡ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನೆನೆಸಿಟ್ಬಿಟ್ಟಿದ್ದೀನಿ ಕಡಲೆಕಾಳುಗಳನ್ನ. ಸೊ ಅದನ್ನು ಇವಾಗ ನಾನು ರೆಸಿಪಿ ಮಾಡಬೇಕಿವಾಗ. ನೋಡೋಣ ಬನ್ನಿ ಮಾಡೋಣ, ಓಕೆನಾ? ನೋಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾನು ನೆನೆಸಿಟ್ಬಿಟ್ಟಿದ್ದೀನಿ ಕಡಲೆಕಾಳುಗಳನ್ನ. ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಗೈಸ್. ನನ್ನ ಮಗಳಿಗೋಸ್ಕರ ಫೇವ್ರೇಟ್ ಆಗಿರುವಂಥ ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ ನಾನು ಇವತ್ತು. ಇನ್ನು ಸ್ವಲ್ಪ ನೆನೆಯಲಿಕ್ಕಷ್ಟೇ ನೋಡು, ಮಾಡಿಕೊಡ್ತೀನಿ ನನ್ನ ಮಗಳಿಗೆ. ಆ್ಯಂಡ್ ಗೈಸ್, ನಾನಿವತ್ತು ಏನೇನು ಮಾಡಿದ್ದೀನಿ ಇವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಸೊ ನೋಡಿ, ಆಲ್ರೆಡಿ ಮಧ್ಯಾಹ್ನದ್ದು ಪಲ್ಯ ಖಾಲಿ ಆಗಿದೆ. ಹೀರೆಕಾಯಿ ಪಲ್ಯ ಮಾಡಿದ್ದೆ, ನೋಡಿ ಹೇಗಿದೆ ಅಂತ. ಆ್ಯಂಡ್ ಸಾಂಬಾರು ಅದೇನೆ, ಹೀರೆಕಾಯಿ ಪಲ್ಯ ಅಂದರೆ ಬಸ್ಸಾಂಬಾರು ಮಾಡಿದ್ದೀನಿ ನಾನು. ಹೀರೆಕಾಯಿ ಬಸ್ಸಾಂಬಾರು ಮಾಡಿದ್ದೀನಿ. ಇಲ್ಲಿ ಅನ್ನ ಇದೆ ನೋಡಿ. ನೋಡಿ ನಮ್ಮ ಜಿಮ್ಮಿ ಹೇಗೆ ನೋಡ್ತಾ ಇದೆ ಅಂತ. ಜಿಮ್ಮಿ ಏನು ನೋಡ್ತಾ ಇದೆಯಾ? ಗೈಸ್, ಇವಾಗ ನನ್ನ ಮಗಳಿಗೆ ಸ್ನ್ಯಾಕ್ಸಿಗೆ ಅಂತ ಹೆಸರು ಬೇಳೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ? ಓಕೆ, ಒಂದು ಕ್ಯಾರೆಟ್ ಆದರೆ ಸಾಕಾಗುತ್ತೆ. ಆ್ಯಂಡ್ ಇದಕ್ಕೆ ಸೌತೆಕಾಯಿ ಮತ್ತು ಪೊಮೊಗ್ರನೇಟು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ದಾಳಿಂಬೆ ಬಿಡಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿದೆ ನೋಡಿ. ದಾಳಿಂಬೆ ಜೊತೆಗೆ ಅಷ್ಟು ಕಾರ್ನ್ ಆಗಿರ್ಬೋದು ಎಲ್ಲ ಹಾಕಿಬಿಟ್ಟು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿದೆ ಅಂತ ತಿನ್ಕೊತಾಳೆ. ಆ್ಯಂಡ್ ನೀವು ಅಷ್ಟೇ ಗೈಸ್, ನಿಮ್ಮ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಈ ರೀತಿ ಒಂದು ಸಲಾಡ್ ರೀತಿ ಮಾಡಿಕೊಟ್ರೆ ತುಂಬಾ ಮಕ್ಕಳು ಇಷ್ಟಪಡ್ಕೊಂಡು ತಿಂತಾರೆ ಕೂಡ. ಫ್ರೆಂಡ್ಸ್, ಇವಾಗ ನಾನು ಗಣಪತಿಗೆ ಪ್ರಿಯವಾಗಿರುವಂತಹ ಕಡಲೆಕಾಳು ಉಸ್ಲಿನ ನಾನು ಇವಾಗ ಮಾಡ್ತೋರ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಬಟ್ ನನಗೆ ಹೇಗೆ ಬರುತ್ತೆ ಆ ರೀತಿ ನಾನು ಮಾಡಿ ತೋರಿಸ್ತೀನಿ ಇವಾಗ. ಆ್ಯಂಡ್ ಹೊರಗಡೆ ಅಂತೂ ಹೆವಿ ಮಳೆ ಬರ್ತಾ ಇದೆ. ನೋಡೋಣ, ಓಕೆನಾ? ಲೆಟ್ಸ್ ಸ್ಟಾರ್ಟ್. ಗೈಸ್, ಹೊರಗಡೆ ನೋಡಿ ಮಳೆ ಹೇಗೆ ಬರ್ತಾ ಇದೆ ಅಂತ. ಹೆವಿ ಮಳೆ ಬರ್ತಾ ಇದೆ ಗೈಸ್ ನೋಡಿ. ಸೊ ಫಸ್ಟ್ ನಾನಿಲ್ಲಿ ಕುಕ್ಕರ್ನ ತಗೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಕಡಲೆಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ.
ನೋಡಿ ಕಡಲೆಕಾಳು ಎಷ್ಟಿದೆ ಅಂತ. ಇದಕ್ಕೆ ನಾನು ನೀರನ್ನ ಹಾಕ್ಕೊಳ್ತೀನಿ. ಆ್ಯಂಡ್ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲನೂ ಆ್ಯಡ್ ಮಾಡಿದ್ದೀನಿ, ಬಟ್ ಸ್ಟವ್ ಆನ್ ಮಾಡಿಲ್ಲ. ಇದನ್ನು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ಒಂದು 2 ವಿಸಿಲ್ ಆಗೋವರೆಗೂ ಬಿಡಬೇಕು. ಅಲ್ಲಿ ತನಕ ನಾನು ಮೆಣಸಿನ್ಕಾಯಿ ಹಾಗೆಯೇ ಕಾಯಿ ಬೇಕಾಗುತ್ತೆ, ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಸೊ ಎಲ್ಲನೂ ಇವಾಗ ಗ್ಯಾಪಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಓಕೆನಾ? ನೋಡಿ ಎಷ್ಟು ಬಿಸಿ ಇದೆ ಅಂದರೆ ಹಬೆ ಹೆಂಗೆ ಹೋಗ್ತಾ ಇದೆ ನೋಡಿ ಗೈಸ್. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಏನೇನು ಬೇಕು, ಸಾಸಿವೆ ಮತ್ತು ಈರುಳ್ಳಿ ಒಂದು ಮಿಕ್ಸ್ ಆಗಿದೆ. ಬಟ್ ಮನೆಯಲ್ಲಿ ಆನಿಯನ್ ಹಾಕ್ತಾರೆ, ಬಟ್ ಹೊರಗಡೆ ಗಣಪತಿಗೆ ಏನಾದರೂ ಪ್ರಸಾದ ಏನಾದರೂ ಮಾಡಬೇಕು ಅಂತಂದರೆ ಹಾಕೋದಿಲ್ಲ. ಸೊ ಹಾಗಾಗಿ ನಾನು ಆನಿಯನ್ ಮಿಸ್ ಆಗಿದೆ. ಆ್ಯಂಡ್ ಸಾಸಿವೆ ಹಾಕ್ಕೊಳ್ತೀನಿ. ನೋಡಿ ರೆಡಿಯಾಗಿದೆ ಗೈಸ್. ಇವಾಗ ನೋಡಿ ಗಣಪತಿಗೆ ಇಷ್ಟವಾದಂತಹ ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋ ಹಾಗಿಲ್ಲ, ಬಿಕಾಸ್ ಪ್ರಸಾದ ಅಲ್ವಾ. ಸೊ ಹಾಗಾಗಿ ಟೇಸ್ಟ್ ಮಾಡಬಾರ್ದು, ಒಂದು ಅಳತೆಯಲ್ಲಿ ಹಾಕೋಬೇಕಾಗತ್ತೆ. ಗೈಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.